ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಧ್ಯಪ್ರಾಚ್ಯದ ಮಹಾಯುದ್ಧದಿಂದಾಗಿ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಕೊಂಚ ಮಟ್ಟಿಗೆ ಏರಿಕೆ ಕಾಣ್ತಾ ಇದೆ, ಮತ್ತೆ ಇಳಿಕೆ ಕಾಣ್ತಾ ಇದೆ, ಮತ್ತೆ ಏರಿಕೆ ಕಾಣ್ತಾ ಇರುವಂತದ್ದಾಗಿದೆ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಏನಿದೆ ಫುಲ್ ಸ್ಟಾಪ್ ಕಂಪ್ಲೀಟ್ ಆಗಿ ಅದಕ್ಕೆ ಬಿದ್ದಿಲ್ಲ. ಸೊ ಈಗ್ಲೋ ಆಗ್ಲೋ ಅನ್ನೋ ರೀತಿ ಈ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಸೊ ಪೆಟ್ರೋಲ್ ಬಗ್ಗೆ ನಾನು ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಒಂದು ಯಕ್ಷ ಪ್ರಶ್ನೆ ಇರುವಂತದ್ದು ಸರ್ವೇ ಸಾಮಾನ್ಯ. ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿ ಯಾವಾಗ ಪೆಟ್ರೋಲ್ ಬಂಕ್ ಓಪನ್ ಆಯಿತು, ಮೊದಲ ಪೆಟ್ರೋಲ್ ಬಂಕ್ ಯಾವುದು ಅನ್ನುವಂಥ ಕ್ವಶನ್ಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಅದಕ್ಕೆ ಆನ್ಸರ್ ಹುಡ್ಕೊಂಡು ನಾನು ಬಂದಿದ್ದೀನಿ. ಆನ್ಸರ್ ಬೇಕು ಅಂತಂದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೌದು, ನಮ್ಮ ಭಾರತಕ್ಕೆ 1928ರಲ್ಲಿ ಬರ್ಮಾ ಶೆಲ್ ಅನ್ನುವಂಥ ಒಂದು ಕಂಪನಿ ಮೂಲಕ ಭಾರತಕ್ಕೆ ಪೆಟ್ರೋಲ್ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಪೆಟ್ರೋಲ್ ಡೀಸೆಲ್ ನ ಮಾರಾಟವನ್ನ ಅಲ್ಲಿ ಆರಂಭ ಮಾಡ್ತಾರೆ. ಅಂದ್ರೆ ನೀವು ಅನ್ಕೊಳ್ಳಿ, 1928ರಲ್ಲಿ ತುಂಬಾ ದುಡ್ಡಿದವ್ರಿಗೆ ಮಾತ್ರ ಈ ಕಾರನ್ನ ಅಫೋರ್ಡ್ ಮಾಡಕ್ಕೆ, ಅಂದ್ರೆ ಕಾರನ್ನ ಖರೀದಿ ಮಾಡಕ್ಕೆ, ಕಾರನ್ನ ಮೇಂಟೈನ್ ಮಾಡಕ್ ಆಗ್ತಾ ಇತ್ತು. ಸೊ ಹಾಗಾಗಿ ಬರ್ಮಾ ಶೆಲ್ ಕಂಪನಿಯಿಂದ ಭಾರತದ ಮೊದಲ ಪೆಟ್ರೋಲ್ ಬಂಕ್ 1928ರಲ್ಲಿ ಸ್ಥಾಪನೆ ಆಗುತ್ತೆ. ಬರ್ಮಾ ಶೆಲ್ ಪೆಟ್ರೋಲ್ ಬಂಕ್ ಏನಿದೆ, ಬರ್ಮಾ ಶೆಲ್ ಪೆಟ್ರೋಲ್ ಬಂಕ್, ಅದೀಗ ಯಾವ ಕಂಪನಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊಟ್ಟ ಮೊದಲ ಬಾರಿಗೆ 1928ರಲ್ಲಿ ಬರ್ಮಾ ಶೆಲ್ ಪೆಟ್ರೋಲ್ ಬಂಕ್ ಆರಂಭ ಆಗುತ್ತೆ. ಈಗಿರುವ ರೀತಿ ಪ್ರತಿ ಒಂದು ಗಲ್ಲಿಯಲ್ಲೂ ಕೂಡ ಪೆಟ್ರೋಲ್ ಬಂಕ್ ಸಿಗುತ್ತೆ. ಇಲ್ಲಿ ಪೆಟ್ರೋಲ್ ಖಾಲಿ ಆಯ್ತಾ, 1 ಕಿಲೋಮೀಟರ್ ತಳ್ಕೊಂಡು ಹೋದ್ರೆ ಸಾಕು, ಅಲ್ಲೇ ಪೆಟ್ರೋಲ್ ಡೀಸೆಲ್ ಪಂಪ್ ಇರುತ್ತೆ. ಸೊ ಹಾಗಾಗಿ ಈಗಿನ ಜನರಿಗೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಬಟ್ ಆ ಕಾಲದಲ್ಲಿ ಆ ಪೆಟ್ರೋಲ್ ಬಂಕ್ ಮಾಡಿದವರು ಕೂಡ ಎಷ್ಟು ಸ್ಟ್ರಗಲ್ ಆಗಿದ್ದಾರೆ, ವಾಹನ ಚಾಲಕರು ಕೂಡ ಎಷ್ಟು ಸ್ಟ್ರಗಲ್ ಆಗಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತು. ಸೊ 1920ರ ಕಾಲದಲ್ಲಿ ಶ್ರೀಮಂತರ ಹತ್ರನೇ, ಅಂದ್ರೆ ಅತಿ ಶ್ರೀಮಂತರು ಅಲ್ಲ, ತುಂಬಾನೇ ರಿಚೆಸ್ಟ್ ಪರ್ಸನ್ ಇರ್ತಾರೆ ನೋಡಿ, ಅವ್ರ ಹತ್ರ ಕಾರ್ಗಳಿತ್ತು. ಸೊ ಆ ಕಾರ್ಗಳಿಗೆ ಏನಾಗ್ತಿತ್ತು, ಪೆಟ್ರೋಲ್ ಹಾಕ್ಬೇಕು ಅಂತಂದ್ರೆ ಪೆಟ್ರೋಲ್ ಬಂಕ್ಗಳು ಇರ್ತಿರ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು, ಬರ್ಮಾ ಶೆಲ್ ಒಂದು ಪುಟಾಣಿ ಅಂಗಡಿ ತರ ಮಾಡ್ಬಿಟ್ಟು ಅಲ್ಲಿ ಯಾವ ರೀತಿ ಮಾರಾಟ ಮಾಡ್ತಿದ್ರು ಗೊತ್ತಾ, ಒಂದೊಂದು ಕಂಟೈನರ್ ಅಂತಂದ್ರೆ ಒಂದೊಂದು ಈ ಟಬ್ಗಳು ಬರುತ್ತಲ್ಲ, ಸೊ ಟಬ್ಗಳು, ಚಿಕ್ಕ ಚಿಕ್ಕ ಕಂಟೈನರ್ ಇರಬಹುದು, ಡ್ರಮ್ಗಳಲ್ಲಿ ಈ ಪೆಟ್ರೋಲ್ಗಳನ್ನ ತುಂಬಿಸ್ಕೊತಾ ಇದ್ರಂತೆ. ಸೊ ಈ ಪೆಟ್ರೋಲ್ಗಳನ್ನ ತುಂಬಿಸ್ಕೊಂಡು ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು, ಈ ಕಾರು ಚಾಲಕರು, ಕಾರಿನ ಓನರ್ಸ್ ಏನ್ ಮಾಡ್ತಾ ಇದ್ರು ನೋಡಿ, ವಾಹನ ಚಲಾಯಿಸುವವರು, ಅವರು ಕಾರನ್ನ ತೆಗೆದುಕೊಂಡು ಬರುವಂತದ್ದು ತಮ್ಮ ಕೈಯಲ್ಲೇ ಮಗ್ಗಿಂದ ಎತ್ಬಿಟ್ಟು ಅದನ್ನ ಗಾಡಿಗೆ ಹಾಕ್ಬೇಕಾಗಿತ್ತು. ಒಂದು ಸೇಫ್ಟಿ ಅನ್ನುವಂಥದ್ದಿಲ್ಲ. ಸೊ ಎಕ್ಸಾಕ್ಟ್ಲಿ ಎಷ್ಟು ಮೆಜರ್ಮೆಂಟ್ ಅನ್ನುವಂಥದ್ದಿಲ್ಲ. ಕೊಟ್ಟ ದುಡ್ಡಿಗೆ ಪೆಟ್ರೋಲ್ ಹೋಗ್ತಾ ಇದೆಯಾ ಒಳಗಡೆ ಅನ್ನುವಂಥದ್ದಿಲ್ಲ. ಅಥವಾ ಕೊಟ್ಟ ದುಡ್ಡಿಗಿಂತಲೂ ಜಾಸ್ತಿಯಾಗಿ ಅಲ್ಲಿ ಪೆಟ್ರೋಲ್ ಹೋಗ್ತಾ ಇದ್ದಿದ್ರೆ ಓನರ್ಗೆ ಲಾಸ್ ಆಗುತ್ತೆ, ಪೆಟ್ರೋಲ್ ಬಂಕ್ ಓನರ್ಗೆ. ಸೊ ಸಾಕಷ್ಟು ಕಷ್ಟದ ಪರಿಸ್ಥಿತಿ ಆ ಸಮಯದಲ್ಲಿ ನಿರ್ಮಾಣ ಆಗಿತ್ತು. ಬಟ್ ಅದರಿಗೆ ಒಂದು ಸರಿಯಾಗಿರುವಂತಹ ಯಂತ್ರೋಪಕರಣಗಳು ಆ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲ. ಸೊ ಈ ಬರ್ಮಾ ಶೆಲ್ ಪೆಟ್ರೋಲ್ ಬಂಕ್ ನವರು ಏನ್ ಮಾಡ್ತಾರೆ, ಒಂದು ಯಂತ್ರವನ್ನ ಕಂಡು ಹಿಡಿತಾರೆ. ಏನಪ್ಪಾ ಅಂತಂದ್ರೆ, ಇದೆಲ್ಲ ಸಮಸ್ಯೆ ಇದೆಯಲ್ಲ, ಎಷ್ಟು ಪೆಟ್ರೋಲ್ ಹೋಯ್ತು ಅಂತ ಗೊತ್ತಿಲ್ಲ, ಸಾಂದ್ರತೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಕೊಟ್ಟ ದುಡ್ಡಿಗೆ ಪೆಟ್ರೋಲ್ ಹೋಗ್ತಾ ಇದೆಯಾ ಅಥವಾ ಕೊಟ್ಟ ದುಡ್ಡಕ್ಕಿಂತ 1 to 2 ಅಲ್ಲಿ ಪೆಟ್ರೋಲ್ ಹೋಗ್ತಾ ಇದೆಯಾ ಅನ್ನುವಂಥ ಅಂದಾಜು ಕೂಡ ಅವ್ರಿಗಿಲ್ಲ. ಎರಡು ಕಡೆಯೂ ಕೂಡ ಪ್ರಾಫಿಟ್ ಅನ್ನುವಂಥ ಲಾಸ್ ಅನ್ನುವಂಥದ್ದು ಆಗಬಾರ್ದು, ಈಕ್ವಲ್ ಆಗಿರ್ಬೇಕು. ಇಬ್ರಿಗೂ ಕೂಡ ಕೊಟ್ಟಂತ ದುಡ್ಡಿಗೆ ಸರಿಯಾಗಿ ಪ್ರತಿಫಲ ಸಿಗುವಂತ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ಮಾ ಶೆಲ್ ಏನ್ ಮಾಡುತ್ತೆ, ಹೊಸ ಯಂತ್ರೋಪಕರಣಗಳನ್ನ ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಬರ್ಮಾ ಪೆಟ್ರೋಲ್ ಬಂಕ್ ಏನಿದೆ 1928ರಲ್ಲಿ ಮುಂಬೈನಲ್ಲಿ, ಈಗಿನ ಮುಂಬೈ, ಆಗಿನ ಬಾಂಬೆ, ಸೊ ಆ ಸಂದರ್ಭದಲ್ಲಿ ಇದು ಬರ್ಮಾ ಶೆಲ್ ಪೆಟ್ರೋಲ್ ಬಂಕ್ ಆರಂಭ ಆಗುತ್ತೆ. ಸೊ ಮೊದಲು ಇಂಧನ ತುಂಬುವಂತಹ ಕೇಂದ್ರವನ್ನ ಸ್ಥಾಪಿಸುತ್ತೆ. ಆ ಕಾಲದಲ್ಲಿ ಇಂಧನ ಕೇಂದ್ರವನ್ನ ತೆರೆಯೋದು ಮತ್ತು ಅದನ್ನ ಮೇಂಟೈನ್ ಮಾಡುವಂಥದ್ದು ಬಹಳ ಕಷ್ಟವಾಗಿರುವಂತಹ ಕೆಲಸ. ಸೊ ಹಾಗಾಗಿ ಈ ಬರ್ಮಾ ಪೆಟ್ರೋಲ್ ಬಂಕ್ ಏನಿದೆ ನಿಧಾನವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ವರ್ಷಾನುಗಟ್ಲೆ ಬದಲಾವಣೆಯನ್ನ ಕಾಣ್ತಾ ಫೈನಲಿ ಅದರ ಹೆಸರು ಏನಾಗುತ್ತೆ, ಈಗ ಇರುವಂತಹ ಬೃಹತ್ ತೈಲ ಸಂಸ್ಥೆಯಾಗಿರುವಂತಹ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಲ್ವಾ ಈ BPCL ಅನ್ನುವಂತಹ ಕಂಪನಿ. ಸೊ ಇದು ಭಾರತದಲ್ಲಿರುವಂತಹ ಪೆಟ್ರೋಲ್ ಕಂಪನಿಯ ಹಿಸ್ಟ್ರಿ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.